ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಜೊತೆಗೆ ಕ್ಲಾಸಿಫಿಕೇಷನ್ ಬೈ ಹೋಲ್ಡಿಂಗ್ ಪೀರಿಯಡ್, ಯಾವ ಅಸೆಟ್ಸನ್ನು ನಾವು ಶಾರ್ಟ್ ಟರ್ಮ್ ಅಂತ ಯಾವಾಗ ಕರಿಬೇಕು ಆ್ಯಸ್ ಪರ್ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಆ್ಯಂಡ್ ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದರೆ ನಿಮಗೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ ಸರ್ಕ್ಯುಲರ್ ಬಂದಿದೆ ರೀಸೆಂಟಾಗಿ. ಯಾವುದೇ ಒಂದು ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮನ್ನು ಆ್ಯಸ್ ಪರ್ ನ್ಯೂ ಟ್ಯಾಕ್ಸ್ ರಿಜಿಮನ್ನು ಕನ್ಸಿಡರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿ ನ್ಯೂ ಟ್ಯಾಕ್ಸ್ ರಿಜಿಮು ಮತ್ತು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಎರಡೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಈ ಚಾಪ್ಟರಲ್ಲಿ. ಯಾಕಂದರೆ ನಿಮಗೆ 15 ಮಾರ್ಕ್ಸ್ ಸೆಕ್ಷನ್ ಸಿ ಇಂದ ಒಂದು ಕ್ವೆಶನ್ 12 ಮಾರ್ಕ್ಸಿಗೆ, ಜೊತೆಗೆ ಸೆಕ್ಷನ್ ಬಿ ಇಂದ ಒಂದು ಕ್ವೆಶನ್ 5 ಮಾರ್ಕ್ಸಿಗೆ ಈ ಯೂನಿಟಿಂದ ಬಂದೇ ಬರುತ್ತೆ. ಜೊತೆಗೆ 2 ಮಾರ್ಕ್ಸಿಗೆ 2 ಕ್ವೆಶನ್ ಈ ಯೂನಿಟಿಂದ ಬರುತ್ತೆ. ಅಂದರೆ 12 + 5 17 + 4 21 ಮಾರ್ಕ್. ಅಂದರೆ ಆಲ್ಮೋಸ್ಟ್ 21 ಮಾರ್ಕ್ ವಿಚ್ ಡಿಫೈನ್ಸ್ ಯುವರ್ ವೆದರ್ ಯು ಆರ್ ಗೋಯಿಂಗ್ ಟು ಪಾಸ್ ದಿಸ್ ಸಬ್ಜೆಕ್ಟ್ ಆರ್ ನಾಟ್ ಅನ್ನೋದು ಇಲ್ಲಿ ನೀವು ಏನು ಅರ್ಥ ಮಾಡ್ಕೊಳ್ತೀರಾ, ಏನು ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಶಾರ್ಟ್ ಟರ್ಮ್ ಅಸೆಟ್ ಅಂದರೆ ಏನು, ಲಾಂಗ್ ಟರ್ಮ್ ಅಸೆಟ್ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಅರ್ಥ ಇಲ್ಲಿ ನೋಡಿ, ಆ್ಯಸ್ ಪರ್ ಸೆಕ್ಷನ್ 2 subsection 42A, a short-term capital asset is an asset held by an assessee for not more than a specific period immediately preceding the date of its transfers. ಅಂದರೆ ರೂಲ್ಸ್, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಎಷ್ಟು ಟೈಮ್ ಪೀರಿಯಡ್ ಅವ್ರು ಕೊಟ್ಟಿದ್ದಾರೆ, ಆ ಟೈಮ್ ಪೀರಿಯಡ್ ಒಳಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ದಟ್ ಮೇ ಬಿ ಈಗ ಆ್ಯಸ್ ಪರ್ ನ್ಯೂ ಟ್ಯಾಕ್ಸ್ ರಿಜಿಮ್ 12 ಮಂತ್ಸ್ ಮತ್ತು 24 ಮಂತ್ಸ್ ಅಂತ ಕೊಟ್ಟಿದ್ದಾರೆ. 12 ಮಂತ್ಸ್ಗಿಂತ ಒಳಗೆ ಕೆಲವೊಂದು ಅಸೆಟ್ಸ್ಗೆ 12 ಮಂತ್ಸ್ಗಿಂತ ಒಳಗೆ ಸಮಯದಲ್ಲಿ ನಾವು ಅದನ್ನು ಹೋಲ್ಡ್ ಮಾಡಿದರೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ತಿಂಗಳ ಹಿಂದೆ 1 ಮಂತ್ ಎಗೋ ಶೇರ್ಸನ್ನು ಪರ್ಚೇಸ್ ಮಾಡಿದ್ದೆ ಅಂತ ಅಂದ್ಕೊಳ್ಳೋಣ. ಶೇರ್ಸನ್ನು ಪರ್ಚೇಸ್ ಮಾಡಿದೆ, ಇವತ್ತಿಗೆ ನಾನು ಅದನ್ನು ಸೆಲ್ ಮಾಡಿದೆ. ಅಂದರೆ ಅರ್ಥ ನಾನು ಹೋಲ್ಡ್ ಮಾಡಿದ್ದದು ಕೇವಲ 1 ಮಂತ್ಗೋಸ್ಕರ. ಸೊ ಇದು ಶಾರ್ಟ್ ಟರ್ಮ್ ಆಯಿತು. ಅದೇ ರೀತಿ ನಾನು ಯಾವುದೋ ಒಂದು ಪ್ಲಾಟ್ ಅಂತ ಅಂದ್ಕೊಳ್ಳೋಣ, ಓಕೆ, ಒಂದು ಜಾಗ. ಆ ಜಾಗನ 5 ವರ್ಷದ ಹಿಂದೆ ಖರೀದಿ ಮಾಡಿದ್ದೆ, ಈಗ ಅದನ್ನು ಮಾರಾಟ ಮಾಡಿದೆ, ನಾವು ಸೆಲ್ ಮಾಡಿದೆ. ಅಂದರೆ ನಾನು ಅದನ್ನು 5 ವರ್ಷದಿಂದ ಹೋಲ್ಡ್ ಮಾಡಿದ್ದೀನಿ. ಸೊ ಇದನ್ನು ನಾವು ಕ್ಯಾಪಿಟಲ್ ಅಸೆಟ್, ಎಷ್ಟು ವರ್ಷಗಳ ಕಾಲ ನಾನು ಹೋಲ್ಡ್ ಮಾಡಿದ್ದೆ, ಎಷ್ಟು ಸಮಯದವರೆಗೂ ನಾನು ಹೋಲ್ಡ್ ಮಾಡಿದ್ದೆ, ಅದ್ರ ಬೇಸಿಸ್ ಮೇಲೆ ಹೋಲ್ಡ್ ಮಾಡಿದ್ದೆ. ಅಂದರೆ ಎಷ್ಟು ಸಮಯದವರೆಗೂ ನಾನು ಅದನ್ನು ಇಟ್ಕೊಂಡಿದ್ದೆ, ಅದರದ್ದು ಓನರ್ ಆಗಿದ್ದೆ. ಅದಾದ ಟ್ರಾನ್ಸ್ಫರ್ ಆದಮೇಲೆ ನಾನಲ್ವಲ್ಲ ಓನರು. ಸೊ ಅದನ್ನು ನಾವು ಇಲ್ಲಿ ಶಾರ್ಟ್ ಟರ್ಮ್ ಅಂದರೆ ಕೆಲವೊಂದು ಅಸೆಟ್ಸ್ಗೆ 12 ಮಂತ್ಸ್ಗಿಂತ ಕಡಿಮೆ, ಕೆಲವೊಂದು ಅಸೆಟ್ಸ್ಗೆ 12 ಮಂತ್ಸ್ಗಿಂತ 24 ಮಂತ್ಸ್ಗಿಂತ ಕಡಿಮೆ ಆಗಿದ್ದರೆ ಅದನ್ನು ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ. ಅದೇ ರೀತಿ ಲಾಂಗ್ ಟರ್ಮ್ ಅಂದರೆ ಕೆಲವೊಂದು ಅಸೆಟ್ಸ್ಗೆ 12 ಮಂತ್ಸ್ಗಿಂತ ಹೆಚ್ಚಾಗಿ, ಕೆಲವೊಂದು ಅಸೆಟ್ಸ್ಗೆ 24 ಮಂತ್ಸ್ಗಿಂತ ಹೆಚ್ಚಾಗಿ ಅದನ್ನು ನಾನು ಹೋಲ್ಡ್ ಮಾಡಿದರೆ ನಾನು ಅದನ್ನು ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಹೇಳ್ತೀವಿ. ಯಾವ ಅಸೆಟ್ಸನ್ನು ಶಾರ್ಟ್ ಟರ್ಮ್ ಅಂತೀವಿ, ಯಾವ ಅಸೆಟ್ಸನ್ನು ಲಾಂಗ್ ಟರ್ಮ್ ಅಂತೀವಿ ಅಂತ ಈ ಟೇಬಲಲ್ಲಿ ನೋಡ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ. ನೋಡಿ ಇಲ್ಲಿ ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ ಅಂದರೆ ಯಾವ ಶೇರ್ಸನ್ನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಇಂಥ ಕಡೆ ನಾವು ಖರೀದಿ ಮಾಡಬಹುದು. ಆಬ್ವಿಯಸ್ಲಿ ಪಬ್ಲಿಕ್ಕಿಗೆ ಅವೈಲೇಬಲ್ ಇರುತ್ತೆ ಅದನ್ನು ಪರ್ಚೇಸ್ ಮಾಡೋದಕ್ಕೆ, ರೈಟ್. ಸೊ ಲಿಸ್ಟೆಡ್ ಈಕ್ವಿಟಿ ಶೇರ್ಸು, ಯೂನಿಟ್ಸ್ ಆಫ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮ್ಮಂಥ ಕಾಮನ್ ವ್ಯಕ್ತಿಗಳು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ಗೋಲ್ಡ್ ಮ್ಯೂಚುವಲ್ ಫಂಡ್ಸು, ಸಿಲ್ವರು, ಕಮೋಡಿಟಿ ರಿಲೇಟೆಡು, ಈ ರೀತಿ ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ಅದರಲ್ಲಿ ಈಕ್ವಿಟಿ ಶೇರ್ಸ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಜೊತೆಗೆ STT ಪೇಯ್ಡ್ ಬಿಸ್ನೆಸ್ ಟ್ರಸ್ಟ್ ಯೂನಿಟ್ಸ್ ಆಗಿದ್ರೆ ಅದು. ಸೊ ಇಂತಹ ಕಡೆ ನಾವು ಶೇರ್ಸು ಅದೆಲ್ಲ ಪರ್ಚೇಸ್ ಮಾಡಿದಾಗ ಇಂತಹ ಅಸೆಟ್ಸ್ ಟೈಪ್ಸ್ ಯಾವುದ್ಯಾವುದಿದೆ ಇದರಲ್ಲಿ ಇದನ್ನು ನಾವು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ 12 ಮಂತ್ಸ್ಗಿಂತ ಕಡಿಮೆ ಅವಧಿಗೆ ಹೋಲ್ಡ್ ಮಾಡಿದರೆ ಅದು ಶಾರ್ಟ್ ಟರ್ಮ್ ಆಗುತ್ತೆ. ಓಕೆ, ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರನೂ 12 ಮಂತ್ಸ್ಗಿಂತ ಕಡಿಮೆ ಅವಧಿನೇ.
ಓಕೆ, ಶಾರ್ಟ್ ಟರ್ಮ್. ಅಂದರೆ ಲಾಂಗ್ ಟರ್ಮ್ ಅಂದರೆ ಏನು? ಆಬ್ವಿಯಸ್ಲಿ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರನೂ 12 ಮಂತ್ಸು, ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರನೂ 12 ಮಂತ್ಸ್ಗಿಂತ ಕಡಿಮೆ. ಸೊ ಇಲ್ಲಿ 12 ಮಂತ್ಸ್ಗಿಂತ ಕಡಿಮೆ ಆಗಿದ್ದರೆ, ಲೆಸ್ ದೆನ್ 12 ಮಂತ್ಸ್ ಆಗಿದ್ದರೆ ಅದು ಶಾರ್ಟ್ ಟರ್ಮ್. ಆಮೇಲೆ ಮೋರ್ ದೆನ್ 12 ಮಂತ್ಸ್ ಆಗಿದ್ದರೆ ಅದು ಲಾಂಗ್ ಟರ್ಮ್. ಓಲ್ಡ್ ರಿಜಿಮ್ ಪ್ರಕಾರನೂ ನ್ಯೂ ರಿಜಿಮ್ ಪ್ರಕಾರನೂ ಅಂದರೆ ಇದು ಕ್ಲಾರಿಟಿ ಇದೆ. ನೆಕ್ಸ್ಟು ಅನ್ಲಿಸ್ಟೆಡ್ ಶೇರ್ಸು, ಯಾವುದನ್ನು ನಾವು NSE BSEನಲ್ಲಿ ಪರ್ಚೇಸ್ ಮಾಡೋದಿಲ್ಲ. ಲೈಕ್ ಈಗ ಕೋಆಪ್ರೇಟಿವ್ ಸೊಸೈಟಿನಲ್ಲಿ ಹೋಗಿ ಐ ಬಿಕಮ್ ಅ ಮೆಂಬರ್ ಆಫ್ ದಟ್ ಕೋಆಪ್ರೇಟಿವ್ ಸೊಸೈಟಿ ಆ್ಯಂಡ್ ಬೈ ದ ಶೇರ್ಸ್, ಅಂಥದ್ದು ಲೀಸ್ಟೆಡ್ ಆಗಿರಲ್ಲ. ಅಂಥ ಶೇರ್ಸನ್ನು ನಾವೇನಾದರೂ ಖರೀದಿ ಮಾಡಿದಾಗ ಅಲ್ಲಿ 24 ಮಂತ್ಸ್ಗಿಂತ ಲೆಸ್ ದೆನ್ 24 ಮಂತ್ಸ್ ಆಗಿದ್ದರೆ ಅದು ಶಾರ್ಟ್ ಟರ್ಮ್. ಮೋರ್ ದೆನ್ 24 ಮಂತ್ಸ್ ಆಗಿದ್ದರೆ ಅದು ಲಾಂಗ್ ಟರ್ಮ್. ನೋಡಿ, ಯೂಶ್ವಲಿ ಶೇರ್ಸ್ ಬರೀ ಶೇರ್ಸ್ ಅಂತ ಅವ್ರು ಕೊಟ್ಟಿದ್ರೆ ನಾವು ಅದನ್ನು ಲೀಸ್ಟೆಡ್ ಶೇರ್ಸ್ ಅಂತಲೇ ಅರ್ಥ ಮಾಡ್ಕೊಳ್ತೀವಿ ಕ್ವೆಶನ್ ಪೇಪರಲ್ಲಿ. ಇನ್ ಕೇಸ್ ಅವ್ರು ಬ್ರ್ಯಾಕೆಟಲ್ಲಿ ಅನ್ಲಿಸ್ಟೆಡ್ ಅಂತ ಕೊಟ್ಟಿದ್ರೆ ಆವಾಗ ನಾವು ಮೈಂಡ್ ಹೇಳಬೇಕು ಅದು 24 ಮಂತ್ಸ್ ಅಂತ. ಲೀಸ್ಟೆಡ್ ಆದರೆ 12 ಮಂತ್ಸ್ಗಿಂತ ಕಡಿಮೆ ಅಥವಾ 12 ಮಂತ್ಸ್ಗಿಂತ ಜಾಸ್ತಿ. ಅನ್ಲಿಸ್ಟೆಡ್ ಆಗಿದ್ದರೆ 24 ಮಂತ್ಸ್ಗಿಂತ ಕಡಿಮೆ ಅಥವಾ 24 ಮಂತ್ಸ್ಗಿಂತ ಜಾಸ್ತಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿ ಲೈಕ್ ಲ್ಯಾಂಡ್ ಆರ್ ಬಿಲ್ಡಿಂಗ್. ನೋಡಿ, ಲ್ಯಾಂಡ್ ಆರ್ ಬಿಲ್ಡಿಂಗಿಗೂ ಕೂಡ ಇಲ್ಲಿ 24 ಮಂತ್ಸ್ನೇ ಕೊಟ್ಟಿದ್ದಾರೆ. 24 ಮಂತ್ಸ್ಗಿಂತ ಕಡಿಮೆ ಆಗಿದರೆ ಶಾರ್ಟ್ ಟರ್ಮ್, 24 ಮಂತ್ಸ್ಗಿಂತ ಜಾಸ್ತಿ ಅವಧಿಗೆ ನಾವು ಅದನ್ನು ಹೋಲ್ಡ್ ಮಾಡಿದರೆ, ಮಾರಾಟ ಮಾಡ್ದಲೇ ಇಟ್ಕೊಂಡಿದ್ರೆ, ಪರ್ಚೇಸ್ ಮಾಡಿದ ದಿನದಿಂದ ಮಾರಾಟ ಮಾಡುವ ದಿನದವರೆಗೂ ಅದು 24 ಮಂತ್ಸ್ಗಿಂತ ಜಾಸ್ತಿ ಅವಧಿಗೆ ನಾವು ಅದನ್ನು ಮಾರಾಟ ಮಾಡ್ದಲೇ ಇಟ್ಕೊಂಡಿದ್ರೆ ಅದನ್ನು ನಾವು ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಲೀಸ್ಟೆಡ್ ಸೆಕ್ಯೂರಿಟೀಸ್ ಅದರ್ ದೆನ್ ಶೇರ್ಸ್ ಬಿಟ್ಟು ಬೇರೆದು ಬಾಂಡ್ಸು, ಡೆಬೆಂಚರ್ಸು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಂತಹದ್ದು ಲೀಸ್ಟೆಡ್ಡು ನಾನು ಹೇಳ್ದಂಗೆ BSE NSEನಲ್ಲಿ ಲೀಸ್ಟೆಡ್ ಆಗಿರುತ್ತೆ. ಅಂಥದ್ದು ಕೂಡ ಲೆಸ್ ದೆನ್ 12 ಮಂತ್ಸ್ ಆಗಿದ್ದರೆ ಶಾರ್ಟ್ ಟರ್ಮ್, ಮೋರ್ ದೆನ್ 12 ಮಂತ್ಸ್ ಆಗಿದ್ದರೆ ಲಾಂಗ್ ಟರ್ಮ್. ಸಿಂಪಲ್ನಾ? ಇಲ್ಲಿ 12 ಮಂತ್ಸ್ ಕೊಟ್ಟಿದ್ದಾರೆ. ಇಷ್ಟು ನೋಡಿ, ಶೇರ್ಸು ಲೀಸ್ಟೆಡ್ಡು, ಅನ್ಲಿಸ್ಟೆಡು, ಇಮೂವೇಬಲ್ ಪ್ರಾಪರ್ಟಿ, ಆಮೇಲೆ ಲೀಸ್ಟೆಡ್ ಸೆಕ್ಯೂರಿಟೀಸ್ ಅದರ್ ದೆನ್ ಶೇರ್ಸ್ ಲೈಕ್ ಬಾಂಡ್ಸು, ಡಿಬೆಂಚರ್ಸ್, ಇದೆಲ್ಲದಕ್ಕೂ ಕಾಮನ್. ಆದರೆ ಕೆಲವೊಂದು ಅಸೆಟ್ಸು ಅರ್ಲಿಯರ್ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ 36 ಮಂತ್ಸ್ ಇತ್ತು. ಆದರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಅದನ್ನು ಬರೀ 24 ಮಂತ್ಸ್ ಮಾಡಿದ್ದಾರೆ. ನ್ಯೂ ಟ್ಯಾಕ್ಸ್ ರಿಜಿಮ್ ಏನಿದೆ ನೋಡಿ, ನ್ಯೂ ಟ್ಯಾಕ್ಸ್ ರಿಜಿಮ್ ಅಂದರೆ ಜುಲೈ 2024 ಮಾಡಿದಂಥದ್ದು. ಅದರ ಪ್ರಕಾರ ಎರಡೇ ಸ್ಲ್ಯಾಬು ಎರಡೇ ಶಾರ್ಟ್ ಟರ್ಮಿಗೆ 12 ಮಂತ್ಸು ಮತ್ತು 24 ಮಂತ್ಸು, ಅದೇ ಎರಡೇ ಡ್ಯೂರೇಷನು. ಆದರೆ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಇದೆ ನೋಡಿ, ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅದರ ಪ್ರಕಾರ ಒಂದು 12 ಮಂತ್ಸು, ಇನ್ನೊಂದು 24 ಮಂತ್ಸು, ಇನ್ನೊಂದು 36 ಮಂತ್ಸು, ಈ ರೀತಿ 3 ಇತ್ತು. ಈಗ ಹೊಸದಾಗಿ ಅದನ್ನು ಚೇಂಜ್ ಮಾಡಿ 2 ಮಾಡಿದ್ದಾರೆ. ಆದರೆ ನಮಗೆ 3 ಇದು ಓಲ್ಡು ಗೊತ್ತಿರಬೇಕು, ನೀವು ಗೊತ್ತಿರಬೇಕು. ಓಕೆ, ಹೊಸದು ಗೊತ್ತಿರಬೇಕು, ಹಳೇದು ಗೊತ್ತಿರಬೇಕು. ಇಲ್ಲಿ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸು, ಆಮೇಲೆ ಗೋಲ್ಡ್ ಜ್ಯುವೆಲರಿ, ಗೋಲ್ಡು, ಸಿಲ್ವರು, ಆರ್ಕಿಯಾಲಜಿಕಲ್ ಐಟಮ್ಸು, ಮತ್ತು ಬೇರೆ ಯಾವುದಾದ್ರೂ ಕ್ಯಾಪಿಟಲ್ ಅಸೆಟ್ಸ್ ಲೈಕ್ ವೆಹಿಕಲ್, ಪೇಟೆಂಟ್ಸ್, ಇದೆಲ್ಲ ಲೆಸ್ ದೆನ್ ಇಲ್ಲಿ ಬರೀತೀನಿ, ಲೆಸ್ ದೆನ್ 36 ಮಂತ್ಸ್ ಇದ್ದರೆ ಇದು ಶಾರ್ಟ್ ಟರ್ಮ್. ಓಕೆ, ಇದು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ. ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಲೆಸ್ ದೆನ್ 24 ಮಂತ್ಸ್ ಇದ್ದರೆ ಶಾರ್ಟ್ ಟರ್ಮ್. ಇದು ಅಷ್ಟೇ. ಅಂದರೆ ಅರ್ಥ, ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಅನ್ಲಿಸ್ಟೆಡ್ ಶೇರ್ಸು, ಗೋಲ್ಡು, ಸಿಲ್ವರು, ಜ್ಯುವೆಲರಿ, ಆರ್ಕಿಯಾಲಜಿಕಲ್ ಐಟಮ್ಸು, ವೆಹಿಕಲ್ಸು, ಪೇಟೆಂಟ್ಸು ಇಂಥದ್ದೆಲ್ಲ ಲೆಸ್ ದೆನ್ 36 ಮಂತ್ಸ್ ಇದ್ದರೆ ಶಾರ್ಟ್ ಟರ್ಮ್, ಮೋರ್ ದೆನ್ 36 ಮಂತ್ಸ್ ಇದ್ದರೆ ಲಾಂಗ್ ಟರ್ಮ್ ಆಗ್ತಾಯಿತ್ತು. ಓಕೆ, ಲೆಸ್ ದೆನ್ 36 ಅಂದರೆ ಶಾರ್ಟ್ ಟರ್ಮ್ ಓಲ್ಡ್ ಪ್ರಕಾರ. ಓಕೆ, ಮೋರ್ ದೆನ್ 36 ಅಂದರೆ ಲಾಂಗ್ ಟರ್ಮ್ ಆಗ್ತಾಯಿತ್ತು. ನ್ಯೂ ಪ್ರಕಾರ ಲೆಸ್ ದೆನ್ 24 ಮಂತ್ಸ್ ಇದ್ದರೆ ಶಾರ್ಟ್ ಟರ್ಮ್, ಮೋರ್ ದೆನ್ 24 ಮಂತ್ಸ್ ಇದ್ದರೆ ಲಾಂಗ್ ಟರ್ಮ್.
ಸೊ ಇಲ್ಲೂ ಅಷ್ಟೇ ಅದರ್ ಕ್ಯಾಪಿಟಲ್ ಅಸೆಟ್ಸ್ ಲೈಕ್ ವೆಹಿಕಲ್, ಪೇಟೆಂಟ್ಸ್ ಎಕ್ಸೆಟ್ರಾ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಲೆಸ್ ದೆನ್ 36 ಮಂತ್ಸ್ ಇದ್ದರೆ ಶಾರ್ಟ್ ಟರ್ಮ್, ಮೋರ್ ದೆನ್ 36 ಮಂತ್ಸ್ ಇದ್ದರೆ ಲಾಂಗ್ ಟರ್ಮ್. ಮತ್ತು ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಲೆಸ್ ದೆನ್ 24 ಮಂತ್ಸ್ ಇದ್ದರೆ ಶಾರ್ಟ್ ಟರ್ಮ್, ಮೋರ್ ದೆನ್ 24 ಮಂತ್ಸ್ ಇದ್ದರೆ ಲಾಂಗ್ ಟರ್ಮ್. ಸೊ ಇಷ್ಟು ನಾವು ಅರ್ಥ ಮಾಡ್ಕೊಳ್ಳೋದು ಕಲಿಯುವಂಥದ್ದು ತುಂಬ ಮುಖ್ಯ. ಇಲ್ಲಿ ನಾನು ಪ್ರತಿಯೊಂದು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಥಿಯೋರಿಟಿಕಲ್ಲಾಗಿ ಈ ಯೂನಿಟನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬ ಮುಖ್ಯ ಆಗುತ್ತೆ. ನಾನು ಅನ್ನೆಸೆಸರಿ ಇನ್ಫಾರ್ಮೇಷನ್ನ ತರ್ತಾ ಇಲ್ಲ ನಿಮಗೋಸ್ಕರ. ನಾನು ಆದಷ್ಟು ಯಾವ ಇನ್ಫಾರ್ಮೇಷನ್ನ ಅವಶ್ಯಕತೆ ಇದೆ ಆ ಇನ್ಫಾರ್ಮೇಷನ್ನ ಮಾತ್ರ ತರ್ತಾ ಇದ್ದೀನಿ. ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದರೆ ಈ ಯೂನಿಟಲ್ಲಿ ನಿಮಗೆ ಸೆಕ್ಷನ್ ಸಿ, ಸೆಕ್ಷನ್ ಬಿ ಆ್ಯಂಡ್ 2 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಈವನ್ ಸ್ಕಿಲ್ ಡೆವಲಪ್ಮೆಂಟಿಂದನೂ ಕ್ವೆಶನ್ ಬರಬಹುದು. ಅದಕ್ಕೋಸ್ಕರ ನೀವು ಫಸ್ಟ್ ಯೂನಿಟು ಸೆಕೆಂಡ್ ಯೂನಿಟನ್ನು ತುಂಬ ಚೆನ್ನಾಗಿ ಕಲಿಯುವಂಥದ್ದು ತುಂಬ ಮುಖ್ಯ. ನೀವು ಈ 2 ಯೂನಿಟನ್ನು ಕಲ್ತ್ಕೊಂಡ್ರೆ, ಫಸ್ಟ್ ಯೂನಿಟು ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಯೂನಿಟ್ 2 ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಈ 2 ಯೂನಿಟನ್ನು ಕಲ್ತ್ಕೊಂಡ್ರೆ ಆಲ್ಮೋಸ್ಟ್ ನೀವು 50 ಮಾರ್ಕ್ಸಿಗೆ ಎಕ್ಸಾಮಿನೇಷನಲ್ಲಿ ಅಟೆಂಡ್ ಮಾಡ್ಬೋದು. 50 ಮಾರ್ಕ್ಸ್ ಇಲ್ಲಿಂದಾನೇ ಬಂದುಬಿಡುತ್ತೆ ನಿಮಗೆ. ಓಕೆ, ಸೆಕ್ಷನ್ ಸಿನಲ್ಲಿ 2 ಕ್ವೆಶನ್, ಯೂನಿಟ್ 1ನಲ್ಲಿ 1 ಕ್ವೆಶನು, ಯೂನಿಟ್ 2ನಲ್ಲಿ 1 ಕ್ವೆಶನು, ಸೆಕ್ಷನ್ ಬಿನಲ್ಲಿ ಯೂನಿಟ್ 1ನಲ್ಲಿ 1 ಕ್ವೆಶನು, ಯೂನಿಟ್ 2ನಲ್ಲಿ 1 ಕ್ವೆಶನು, ಸೆಕ್ಷನ್ ಎನಲ್ಲಿ ಯೂನಿಟ್ 1ಇಂದ 2 ಕ್ವೆಶನು, ಯೂನಿಟ್ 2ಇಂದ 2 ಕ್ವೆಶನ್. ಸೊ ಜೊತೆಗೆ ಈ 2ರಲ್ಲಿ ಯಾವುದಾದ್ರೂ 1 ಯೂನಿಟಿಂದ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಕ್ವೆಶನು ಬರ್ಬೋದು. ಸೊ ಆಲ್ಮೋಸ್ಟ್ ನೀವು 50 ಮಾರ್ಕ್ಸನ್ನು ಬರೀ ಈ 2 ಯೂನಿಟ್ ಕಲಿತರೆ ಕರೆಕ್ಟಾಗಿ, ನಾನು ಮಾಡಿರುವಂಥ ಪ್ರತಿ ಒಂದು ವೀಡಿಯೋನ ಕರೆಕ್ಟಾಗಿ ವಾಚ್ ಮಾಡಿ ಅದರದ್ದು ಪ್ರಾಪರ್ ನೋಟ್ಸ್ ಮಾಡಿಕೊಂಡು ಈ 2 ಯೂನಿಟ್ನ ಸರಿಯಾಗಿ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ನೀವು 50 ಮಾರ್ಕ್ಸಿಗೆ ಅಟೆಂಡ್ ಮಾಡಬಹುದು. ಇನ್ನೊಂದು 10 ಮಾರ್ಕ್ಸಿಗೆ ಯೂನಿಟ್ 5ಇಂದ ಅಥವಾ ಯಾವುದಾದ್ರೂ ಥಿಯರಿನ ನೀವು ಓದ್ಕೊಂಡೋದ್ರೂ ಕೂಡ ಯೂನಿಟ್ 5 ಮತ್ತು ಯೂನಿಟ್ 4ಇಂದ ಆಟೋಮೆಟಿಕ್ಕಾಗಿ ನೀವು ಕ್ಲಿಯರ್ ಮಾಡ್ಕೊಳ್ತೀರ. ಓಕೆ, 60 ಔಟ್ ಆಫ್ 60 ನೀವು ಸ್ಕೋರ್ ಮಾಡುವಂಥ ಚಾನ್ಸ್ ಇರುತ್ತೆ. ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಎಫರ್ಟ್ ಹಾಕಿ ಅದ್ರ ಪ್ರಕಾರ ಓದ್ಕೊಂಡು ಹೋಗಿ. ಥ್ಯಾಂಕ್ ಯು.